ಹಾಯ್ ಹಲೋ ನಮಸ್ತೆ ನಮಸ್ಕಾರ ಆದಾಬ್ ಸತ್ ಶ್ರೀ ಅಕಾಲ್ ಅಸ್ಸಲಾಂ ವಾಲಿಕುಂ ಜೈ ಶ್ರೀ ಕೃಷ್ಣ ಎಲ್ರಿಗೂ. ನಾನು ನಿಮ್ಮ ಹುಡುಗ ಪ್ರೀತು. ಇವತ್ತು ಒಂದು ಹೊಸ ಟಾಪಿಕ್ ಮೇಲೆ ಬಂದಿದೆ. ಸೊ ಯಾವ ರೀತಿ ಇರುತ್ತಪ್ಪ ಇದು ಅಂದ್ರೆ, ಒಬ್ಬ ನಟನಾಗಬೇಕು ಅಂತ ಇರುವಂಥ ನಾನು, ಒಬ್ಬ ನಿರ್ದೇಶಕ ಆಗ್ಬೇಕು ಅಂತ ಇರೋ ಇವರ ಮಧ್ಯೆ ಇರುವಂತಹ ಒಂದು ಮನಸ್ಥಿತಿ, ಅವರು ಯೋಚನೆ ಮಾಡುವಂಥ ಒಂದು ಆ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿ ಅದ್ರ ಮೇಲೆ ಗಮನ ಹರಿಸೋಣ. ಎಸ್, ಇವ್ರ ಬಗ್ಗೆ ಹೇಳೋದಾದ್ರೆ ಇವರು ಮನೋಹರ್ ಅಂತ ಹೇಳಿ ಡೈರೆಕ್ಷನ್ ಕೋರ್ಸ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ಮಾತಾಡೋಣ. ನಮಸ್ತೆ ಮನೋಹರ್ ಬಸ್. ಸೊ ಎಸ್, ಈಗ ಅದು ನಿರ್ದೇಶಕ ಮತ್ತೆ ಒಬ್ಬ ನಟ, ಇವ್ರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ನಿಮ್ಮ ಪ್ರಕಾರ? ನಿರ್ದೇಶಕ ಅಂದರೆ ಅವ್ನು ಕಂಡಿರೋ ಕನ್ಸನ್ನ, ಸೊ ಅವ್ನು ಏನಂತ ಕಂಡಿರ್ತಾನೆ ಆ ಕನ್ಸನ್ನ ಒಬ್ಬ ಆಕ್ಟರ್ ಮೂಲಕ ಬರ್ದಂಗೆ ತೋರಿಸು ನಿರ್ದೇಶಕ. ಹೌದೇ. ಸೊ ನಿರ್ದೇಶಕ ಅಂತ ಬಂದ್ಮೇಲೆ ಒಬ್ಬ ನಟನಿಗೆ ಮತ್ತೆ ನಿರ್ದೇಶಕನಿಗೆ ಇರುವಂಥ ಒಂದು ಹೋಲಿಕೆ, ಲೈಕ್ ಎಕ್ಸಾಂಪಲ್ ಯಾವ ರೀತಿ ಆಗುತ್ತೆ ನೀವು ಹೇಳಿದ್ರಿ. ಈಗ ಒಬ್ಬ ನಟನ ಒಂದು ದೃಷ್ಟಿಕೋನದಿಂದ ನೋಡೋದಾದ್ರೆ, ಅವನ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ಪಾಯಿಂಟ್ ಆಫ್ ವ್ಯೂ ಇಂದ ಇಟ್ಸ್ ಲೈಕ್ ಒಬ್ಬ ನಿರ್ದೇಶಕನ ಮನಸ್ಸಲ್ಲಿ ಅವರ ಯೋಚನೆಯನ್ನ ತಗೊಂಡು ಅವನ ಪತ್ತೆಗೆ ತರಬೇಕು. ಸೊ ಇದು ಅವನ ಕೆಲಸ ಆಗಿರುತ್ತೆ. ಸೊ ನಿಮ್ಮ ಪ್ರಕಾರ ಒಬ್ಬ ನಿರ್ದೇಶಕ ಮತ್ತೆ ಒಬ್ಬ ನಟನಲ್ಲಿ ಇರುವಂಥ ಒಂದು ಹೋಲಿಕೆ, ಸಿಮಿಲಾರಿಟೀಸ್? ಸೊ ನನ್ನ ಪ್ರಕಾರ ಸಿಮಿಲಾರಿಟೀಸ್ ಅಂತಂದರೆ, ಒಬ್ಬ ನಿರ್ದೇಶಕ ಹಾಗೂ ನಟನಿಗೆ ಇರುವ ಹೋಲಿಕೆ ಏನಂತಂದರೆ, ಸೊ ನಟನೆ, ಸೊ ಇವಾಗ ನಿರ್ದೇಶಕ ಅಂದರೆ ಒಬ್ಬ ಒಂದು ಕಥೆ ಬರೆದಿರ್ತಾನೆ. ಸೊ ಒಬ್ಬ ಆ್ಯಕ್ಟರ್ ಮೂಲಕ ಆ ಪದ ಮೇಲೆ ತರೋದು ನಿರ್ದೇಶಕ. ಸೊ ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದೆ. ಇದರಲ್ಲಿ ಇಬ್ಬರು ಭಾಳ ಮುಖ್ಯ. ಸೊ ನಿರ್ದೇಶಕನೂ ಇರಬೇಕು, ನಟನೂ ಇರಬೇಕು. ಸೊ ನಾನು ಇಬ್ಬರನ್ನ ಬಿಟ್ಕೊಡೋದು. ಸೊ ಯಾಕೆಂದರೆ ಇವಾಗ ನಾನು ಕಂಡಿರೋ ಕನಸು ನಿಮ್ಮ ಮೂಲಕ ಪಾದ ಮೇಲೆ ತರ್ತೀನಿ, ಕರೆಕ್ಟ್ ಅಲ್ವಾ? ಸೊ ಅದನ್ನು ಇಷ್ಟಪಡೋದು ನಮ್ಮ ವೀಕ್ಷಕರು. ಸೊ ಡಿಸೈಡ್ ಮಾಡಬೇಕಾಗಿರೋದು ನಾವಿಕರ ಆಡಿಯನ್ಸು. ಯಾಕೆಂದರೆ ಒಂದು ಸಿನಿಮಾ ಚೆನ್ನಾಗಿ ಬಂದಾಗ, ಸೊ ಫಾರ್ ಎಕ್ಸಾಂಪಲ್ ಒಂದು ಹಿಟ್ಟ ಸಿನಿಮಾ ಅಂದ್ಕೊಳ್ಳೋಣ, ಈಗ ಚೆನ್ನಾಗಿ ಬಂದಾಗ ಏನಪ್ಪ ಆ್ಯಕ್ಟ್ರು ಸಖತ್ತಾಗಿ ಮಾಡಿದ್ದಾನೆ ಅಂತ ಆ್ಯಕ್ಟರ್ ಹೋಗಿಸ್ತಾರೆ ನನ್ನ ಪ್ರಕಾರ. ಅದೇ ಸಿನಿಮಾ ಕೆಟ್ಟೋದಾಗ ಏನು ಡೈರೆಕ್ಟ್ರಪ್ಪ ಏನು ಚೆನ್ನಾಗಿ ತಂದಿನ ಅಂತ ಬೈತಾರೆ, ಇಷ್ಟೇ ನನ್ನ ಪ್ರಕಾರ. ಓಕೆ, ಅದ್ರ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳೋದಾದ್ರೆ, ಸೊ ನಾನಿಬ್ಬರು ಬಿಟ್ಕೊಡೋದು. ಒಬ್ಬ ಡೈರೆಕ್ಟರ್ ಇದ್ರೆ ಆ್ಯಕ್ಟರ್ ಬೇಕು. ಆ್ಯಕ್ಟರ್ ಒಬ್ಬ ಸಿನಿಮಾ ಚಿತ್ರ ಬಂದಾಗ ಅವ್ನು ಡೈರೆಕ್ಟ್ರು ಅವನಿಗೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ನನ್ನ ಪ್ರಕಾರ ನಿಮಗೆ ಇಬ್ಬರು ಬೇಕು, ಡೈರೆಕ್ಟರ್ ಇರಬೇಕು, ಆ್ಯಕ್ಟರ್ ಬೈಬೇಕು. ಅದೇನು ಬೇಡ ನಾನು ವ್ಯತ್ಯಾಸ ಇದು ಮಾಡಿ. ಸೊ ಎಸ್, ನೀವು ಈ ಇಷ್ಟೊತ್ತು ವ್ಯತ್ಯಾಸದ ಬಗ್ಗೆ ಮಾತಾಡ್ತೀರಿ. ನಾನು ಆ್ಯಕ್ಚುಲಿ ಸಿಮಿಲಾರಿಟೀಸ್ ಬಗ್ಗೆ ಕೇಳ್ತಾ ಹೋದೆ. ಸೊ ಇದ್ರ ಬಗ್ಗೆ ಮತ್ತೆ ಬರೋಣ. ಮತ್ತೆ ಒಬ್ಬ ನಿರ್ದೇಶಕ ಮತ್ತೆ ಒಬ್ಬ ನಟನಲ್ಲಿ ಇರುವಂಥ ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸ್ ಬಗ್ಗೆ ಎಲ್ಲರಿಗೂ ನಾವು ಮಾತಾಡ್ತೀವಿ. ಹೌದು, ತುಂಬ ನಿಜ. ಆದರೆ ನಾನು ಕೇಳುವಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಒಬ್ಬ ನಟನಿಗೆ ನಿರ್ದೇಶಕನಾಗುವಂಥದ್ದು ಮುಖ್ಯ ಇದೆಯಾ, ಅಥವಾ ಒಬ್ಬ ನಿರ್ದೇಶಕನಿಗೆ ಒಬ್ಬ ನಟನಾಗಿ ಯೋಚನೆ ಮಾಡುವಂಥದ್ದು ಮುಖ್ಯ ಇದೆಯಾ? ಅದು ನಿಜ ಇದೆಯಾ? ನಿಜ ಸರ್. ಯಾಕೆಂದರೆ ಒಬ್ಬ ನಿರ್ದೇಶಕರಲ್ಲಿ ಒಬ್ಬ ನಟ ಇರ್ತಾನೆ, ಆದರೆ ಒಬ್ಬ ನಟನಲ್ಲಿ ನಿರ್ದೇಶಕ ಇರೋದಿಲ್ಲ ನನ್ನ ಪ್ರಕಾರ. ಯಾಕೆಂದರೆ ನಾನು ಪಾತ್ರ ಸೃಷ್ಟಿ ಮಾಡಿದಾಗ ನನ್ನೊಳಗೆ ಏನೊಬ್ಬ ಆ್ಯಕ್ಟರ್ ನಾನು ಆಚೆ ಬರುತ್ತೆ. ಸೊ ಯಾಕೆಂದರೆ ನಾನು ಏನು ಆ ಸಿನಿಮಾದಾಗ ಒಂದು ಕತೆ ಬರೀಬೇಕಾದ್ರೆ ಎಲ್ಲ ಪಾತ್ರನೂ ನಾನೇ ಅಂದ್ಕೊಂಡು ನಾನು ಬರೀತೀನಿ. ಒಬ್ಬ ನಟನಲ್ಲಿ ಒಬ್ಬ ನಿರ್ದೇಶಕ ಇರೋದಿಲ್ಲ. ಯಾಕೆಂದರೆ ಆ ನಟ ಆ ನಿರ್ದೇಶಕ ಏನು ಹೇಳ್ತಾನೋ ಆ ಪಾತ್ರ ಮಾಡಿಬಿಟ್ಟು ಹೋಗ್ತಾನೆ, ಕರೆಕ್ಟ್ ಅಲ್ವಾ? ಸೊ ನಿರ್ದೇಶಕ ಆ ಎಲ್ಲ ಪಾತ್ರಗಳು ಸೇರಿದರೆ ನಿರ್ದೇಶಕ ಒಂದು ಕತೆ. ಸೊ ನಿಮ್ಮ ಪ್ರಕಾರ ಹೇಳೋದಾದ್ರೆ, ಒಬ್ಬ ನಟನಿಗೆ ಏನಿದೆ ಅವನು ಬರ್ತಾನೆ, ಅವ್ರು ಕೆಲಸ ಮಾಡ್ತಾರೆ ಹೋಗ್ತಾರೆ ಅಂತ? ಇಲ್ಲ, ನಾನು ಆ ಥರ ಹೇಳೋದಕ್ಕಾಗಲ್ಲ. ಒಬ್ಬ ನಿರ್ದೇಶಕ ಆಗಬೇಕಂದ್ರೆ ಅವನು ನಟ ಇರ್ತಾನೆ. ಆದರೆ ಒಬ್ಬ ನಟನಲ್ಲಿ ನಿರ್ದೇಶಕ ಆಗಬೇಕು ಅಂದರೆ ಅವ್ರಿಗೆ ಇನ್ವಾಲ್ವ್ ಆಗಬೇಕು. ಕತೆ ಇನ್ವಾಲ್ವ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಬೇರೆ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಕೆಲವೊಂದಷ್ಟು ನಾನು ಕೆಲಸ ಬೇರೆ ಕೇಳ್ದಂಗೆ ಕೇಳಬೇಕು, ಕೆಲಸ ಮಾಡಬೇಕು, ಹೋಗ್ಬೇಕು, ಇಷ್ಟು. ಸೊ ನಾನು ಹೇಳೋದಿದ್ರೆ ಒಬ್ಬ ನಟ ನಿರ್ದೇಶಕನೂ ಆಗ್ಬೋದು. ಅವನಿಗೆ ಅದ್ರ ಜವಾಬ್ದಾರಿ ಇರುತ್ತೆ, ಬಟ್ ಅವರಿಗೆ ಇಂಟ್ರೆಸ್ಟ್ ಇರಬೇಕು. ಓಕೆ, ಸೊ ಎಸ್,
ಇದು ಕೂಡ ಒಂದು ಹೇಳಿಕೆ ಹೌದು. ಯಾಕೆಂದ್ರೆ ಒಬ್ಬ ನಟ ಆಗಿ ಅವ್ನು ಯೋಚನೆ ಮಾಡುವಂಥ ಶೈಲಿ ಆಗಿರ್ಬೋದು, ಒಬ್ಬ ನಿರ್ದೇಶಕನಾಗಿ ಒಂದು ಯೋಚನೆ ಮಾಡುವಂಥ ಶೈಲಿ ಆಗಿ ತುಂಬ ವ್ಯತ್ಯಾಸ ಇದೆ. ನಿಮ್ಮ ಪ್ರಕಾರ ಒಬ್ಬ ನಟ ಒಬ್ಬ ನಿರ್ದೇಶಕನ್ ಆಗೋಕೆ ಆಗುತ್ತೆ. ಹಾಗಾದ್ರೆ ಒಬ್ಬ ನಿರ್ದೇಶಕ ನಟನಾಗೋದು ನಾವು ನೋಡಿದೀವಿ ಈಗಾಗಲೇ ತುಂಬಾ. ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಯಾವ ರೇಂಜಿಗೆ ಹೋಗ್ತಾ ಇದೆ, ಅದರಲ್ಲೂ ಕೂಡ ಒಂದು ದೊಡ್ಡ ದೊಡ್ಡ ಲೆವೆಲ್ನಲ್ಲಿ ಬಂದು ಒಬ್ಬ ನಿರ್ದೇಶಕನೇ ಒಂದು ಪಾತ್ರ ಮಾಡಿ ಅದಕ್ಕೆ ಪ್ರಶಂಸೆ ಗಿಟ್ಟಿರೋದು ಕೂಡ ನಾವು ನೋಡಿದ್ವಿ. ಹೌದು. ಸೊ ಇದ್ರ ಬಗ್ಗೆ ನಾನು ಕಿಂಚಿತ್ ಮಾತಾಡಲ್ಲ. ಆದರೆ ಒಬ್ಬ ನಟನಾಗಿ ಒಬ್ಬ ನಿರ್ದೇಶಕನಾಗಿರೋದು ತುಂಬ ಕಷ್ಟ. ಹೌದು. ತುಂಬ ಜನ ಕಮ್ಮಿ ಇದ್ದಾರೆ. ಹೌದು. ಸೊ ಕಾರಣ ನೀವು ಹೇಳಿದ್ರಿ, ಹೌದು, ಒಬ್ಬ ನಟನಲ್ಲಿ ಆ ನಿರ್ದೇಶನ ಮಾಡುವಂಥ ಒಂದು ಕ್ವಾಲಿಟಿ ಏನಿದೆ ಸ್ವಲ್ಪ ಕಮ್ಮಿನೇ ಇರುತ್ತೆ. ಹೌದು ಬಂದಿದೆ. ಸೊ ಇದ್ರ ಬಗ್ಗೆ ಮತ್ತೆ ಮಾತಾಡ್ತಾ ಇರ್ತೀವಿ. ಇಷ್ಟೊತ್ತು ನೀವು ಕೇಳ್ತಾ ಇದ್ರಿ. ಸೊ ನಾನು ನಿಮ್ಮನೆ ಹುಡುಗ ಪ್ರೀತಮ್ ಇದೇ ರೀತಿ ಮತ್ತೊಂದು ಎಪಿಸೋಡ್ಗೆ ಬರ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಬೋದ್ರೆ.